ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ಅವಧಿಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಬನ್ನಿ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ. ಟೋಕಿಯೋ ವಿಶ್ವವಿದ್ಯಾಲಯವು ವಿಶ್ವದ ಅತಿ ಎತ್ತರದ ವೀಕ್ಷಣಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ. ಎಸ್, ಟೋಕಿಯೋ ವಿಶ್ವವಿದ್ಯಾಲಯವು ವಿಶ್ವದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆ ಆಗ್ತಕ್ಕಂಥದ್ದು ವಿಶ್ವದ ಅತಿ ಎತ್ತರದ ವೀಕ್ಷಣಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ. ಚಿಲ್ಲಿ, ಪೇರು, ಅರ್ಜೆಂಟೈನಾ, ಬೊಲಿವಿಯಾ ಅಂತಕ್ಕಂಥ ಇವು ದೇಶಗಳ ಪಟ್ಟಿ ಅಂತಕ್ಕಂಥದ್ದು. ಈ ಒಂದು ಯಾವ ದೇಶದಲ್ಲಿ ಈ ಒಂದು ವೀಕ್ಷಣಾಲಯವನ್ನು ಉದ್ಘಾಟಿಸಲಾಯಿತು ಅಂದರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು ಚಿಲ್ಲಿ ದೇಶದಲ್ಲಿ ಈ ಒಂದು ಟೋಕಿಯೋದ ವಿಶ್ವವಿದ್ಯಾಲಯವು ವಿಶ್ವದ ಅತಿ ಎತ್ತರದ ವೀಕ್ಷಣಾಲಯವನ್ನು ಉದ್ಘಾಟನೆ ಮಾಡಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಭಾರತೀಯ ಸೇನೆಗೆ AK-203 ಅಸಾಲ್ಟ್ ರೈಫಲ್ಗಳನ್ನು ಯಾವ ದೇಶದಿಂದ ತರಿಸಲಾಗಿದೆ ಅಂತಕ್ಕಂಥದ್ದು. ಪ್ರಮುಖವಾಗಿ ಭಾರತೀಯ ಸೇನೆಗೆ ಇತ್ತೀಚೆಗೆ AK-203 ಅಂತಕ್ಕಂಥ ಅಸಾಲ್ಟ್ ರೈಫಲ್ಗಳನ್ನು ಯಾವ ದೇಶದಿಂದ ತರಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಗಳು ನೋಡ್ತಾ ಹೋಗೋಣ. ರಷ್ಯಾ, ಯುನೈಟೆಡ್ ಸ್ಟೇಟ್ಸ್, ಚೀನಾ, ಫ್ರಾನ್ಸ್ ದೇಶ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ರಷ್ಯಾ ದೇಶದಿಂದ ಈ ಒಂದು ರೈಫಲ್ಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಭಾರತ ಮತ್ತು ರಷ್ಯಾ ದೇಶಗಳ ಜಂಟಿಯಾಗಿ ಈ ಒಂದು ರೈಫಲ್ಗಳನ್ನು ತಯಾರಿಸ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಆ ರೈಫಲ್ಗಳನ್ನು ರಷ್ಯಾ ದೇಶದಿಂದ ಭಾರತ ಸೇನೆಗೆ ಒಂದು ಹಸ್ತಾಂತರ ಮಾಡಲಾಯಿತು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಮೌಂಟ್ ಎವರೆಸ್ಟನ್ನು ಏರಿದ ಅತ್ಯಂತ ಹಿರಿಯ ಭಾರತೀಯ ಮಹಿಳೆ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಸಂಗೀತಾ ಬಹಲ್, ಜ್ಯೋತಿ ಅತ್ರೆ, ಡೇವಿಡ್ ಹ್ಯೂಗೋ, ದೀಪಕ್ ಮಲ್ಲಿಕ್ ಅಂತಕ್ಕಂಥದ್ದು ಆಯ್ಕೆಗಳಿರ್ತವೆ. ಸರಿಯಾದ ಉತ್ತರ ನೋಡೋದಾದರೆ ಈ ಒಂದು ಪ್ರಶ್ನೆಗೆ ಮೌಂಟ್ ಎವರೆಸ್ಟ್ ಏರಿದ ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಅಂತಕ್ಕಂಥ ಹಿರಿಯ ಭಾರತೀಯ ಮಹಿಳೆ ಯಾರು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು ಜ್ಯೋತಿ ಅತ್ರೆಯವರು. ಎಸ್, ಜ್ಯೋತಿ ಅತ್ರೆಯರವರು ಅತ್ಯಂತ ಹಿರಿಯ ವ್ಯಕ್ತಿಯಾಗಿದ್ದಾರೆ ಅಂತಕ್ಕಂಥದ್ದು. ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅತ್ಯಂತ ಹಿರಿಯ ಭಾರತೀಯ ಮಹಿಳೆ ಅಂತಕ್ಕಂಥದ್ದು ಇದೇ ಮೊದಲ ಬಾರಿಗೆ ಅತ್ಯಂತ ಹಿರಿಯರು ಈ ಒಂದು ಸಾಧನೆ ಮಾಡಿರ್ತಕ್ಕಂಥ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವ್ರು ಜ್ಯೋತಿ ಅತ್ರೆ ಸರಿಯಾದ ಉತ್ತರವಾಗಿದೆ. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 2026ರಲ್ಲಿ AFC ಮಹಿಳಾ ಏಷ್ಯನ್ ಕಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ? ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ. ಇದು ಮಹಿಳಾ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರೀಡೆ ಆಗಿರ್ತದೆ. ಈ ಒಂದು ಯಾವ ದೇಶದಲ್ಲಿ ಆಯೋಜನೆ ಮಾಡಿಕೊಳ್ಳಲಾಗುತ್ತಿದೆ 2026ರಲ್ಲಿ ಅಂದರೆ ಇದು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 4 ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿ ಈ ಒಂದು ಪ್ರಾಯೋಜಕತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. 2026ರ AFC ಮಹಿಳಾ ಏಷ್ಯನ್ ಕಪ್ಪನ್ನು ಆಸ್ಟ್ರೇಲಿಯಾದಲ್ಲಿ ನಡೆಸಲಾಗುತ್ತಿದೆ. ಭಾರತ ರುಪಿಯ ಸೇವೆಯನ್ನು ಯಾವ ದೇಶವು ಶೀಘ್ರದಲ್ಲೇ ಪ್ರಾರಂಭಿಸಲಾಗುತ್ತಿದೆ ಅಂತಕ್ಕಂಥದ್ದು. ಭಾರತದಲ್ಲಿ ರುಪಿಯಾ ಅಂತಕ್ಕಂಥ ಮಾಸ್ಟರ್ ಕಾರ್ಡ್ಗಳನ್ನು ಬಳಕೆ ಮಾಡ್ತಾ ಇತ್ತು. ಅದು ಇತ್ತೀಚೆಗೆ ಯಾವ ದೇಶಕ್ಕೆ ವಿಸ್ತರಿಸಲಾಗುತ್ತಿದೆ ಅಂತಕ್ಕಂಥದ್ದು ಮುಖ್ಯ ಆಗಿರ್ತದೆ. ಭಾರತೀಯ ರುಪಿಯನ್ನು ಯಾವ ದೇಶ ಅದನ್ನು ಅಳವಡಿಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳು ನೋಡ್ತಾ ಹೋಗೋಣ. ಮಾಲ್ಡೀವ್, ಶ್ರೀಲಂಕಾ, ಬಾಂಗ್ಲಾದೇಶ, ಭೂತಾನ ಅಂತಕ್ಕಂಥದ್ದು. ಎಸ್, ಇವು ಭಾರತದ ನೆರೆಯ ದೇಶಗಳಾಗಿರ್ತವೆ. ಭಾರತದಿಂದ ನೆರೆಯ ದೇಶಗಳು ಈ ಒಂದು ರುಪಿಯ ಕಾರ್ಡನ್ನು ಯಾವ ದೇಶ ಬಳಸ್ಕೊಳ್ಳೋದಕ್ಕೆ ಅತಿ ಶೀಘ್ರದಲ್ಲೇ ಕಾರ್ಯನಿರತವಾಗಿದೆ ಅಂದರೆ ಅದು ಮಾಲ್ಡೀವ್ ದೇಶ ಅಂತಕ್ಕಂಥದ್ದು ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಭಾರತೀಯ ರುಪಿಯ ಸೇವೆಯನ್ನು ಮಾಲ್ಡೀವ್ನಲ್ಲಿ ಶೀಘ್ರದಲ್ಲೇ ಪ್ರಾರಂಭಿಸಲಿದೆ ಅಂತಕ್ಕಂಥದ್ದು ಮುಖ್ಯ ಮಾಹಿತಿಯಾಗಿರುತ್ತೆ. ಎಸ್, ಮುಂದಿನ ಪ್ರಶ್ನೆ. ಭಾರತ ಸರ್ಕಾರದ ಪ್ರಸಾರ ಇತಿಹಾಸದಲ್ಲೇ ಮೊದಲ AI ನಿರೂಪಕರಾದ
ಕ್ರಿಸ್ ಮತ್ತು ಭೂಮಿ. ಎಸ್, ಕ್ರಿಸ್ ಮತ್ತು ಭೂಮಿಯನ್ನು ಯಾವ ದೂರದರ್ಶನ ಚಾನಲ್ನಲ್ಲಿ ಪರಿಚಯಿಸಿದೆ ಅಂತಕ್ಕಂಥದ್ದು. ಭಾರತ ಸರ್ಕಾರದ ಪ್ರಸಾರ ಇತಿಹಾಸದಲ್ಲೇ ಮೊದಲ ಬಾರಿಗೆ AI ಬಳಕೆ ಮಾಡ್ತಕ್ಕಂಥದ್ದು. ನಿರೂಪಕರಾಗಿರ್ತಕ್ಕಂಥ AI ಕ್ರಿಸ್ ಮತ್ತು ಭೂಮಿಯನ್ನು ಯಾವ ದೂರದರ್ಶನ ಚಾನಲ್ನಲ್ಲಿ ಪರಿಚಯಿಸಲಾಗುತ್ತಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಆಯ್ಕೆಗಳನ್ನ ನೋಡ್ತಾ ಹೋಗೋಣ. DD ಭಾರತಿ, DD ಕಿಸಾನ್, DD ನ್ಯಾಷನಲ್, DD ನ್ಯೂಸ್ ಅಂತಕ್ಕಂಥದ್ದು. ಯಾವ ಚಾನಲ್ನಲ್ಲಿ ಈ ಎರಡು AI ನಿರೂಪಕರನ್ನು ಪರಿಚಯಿಸಲಾಗುತ್ತಿದೆ ಅಂದರೆ ಅದು ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು. DD ಕಿಸಾನ್ನಲ್ಲಿ ಈ ಇಬ್ಬರ AI ಪ್ರಸ್ತುತಪಡಿಸಲಿದ್ದಾರೆ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಯಾವ ಕಂಪನಿಯು ತನ್ನ ಮೊದಲ 100 ಆಕ್ಟಿನ್ ಪ್ರೀಮಿಯರ್ ಇಂಧನ XP100 ಶ್ರೀಲಂಕಾಕ್ಕೆ ರಫ್ತು ಮಾಡಿದೆ ಅಂತಕ್ಕಂಥದ್ದು. ಎಸ್, ಯಾವ ಕಂಪನಿಯು ತನ್ನ 100 ಆಕ್ಟಿನ್ ಪ್ರೀಮಿಯಂ ಇಂಧನ XP100 ಶ್ರೀಲಂಕಾಕ್ಕೆ ರಫ್ತು ಮಾಡಿದೆ? ಆಯ್ಕೆಗಳು ನೋಡ್ತಾ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ ಪೆಟ್ರೋಲಿಯಂ, ಹಿಂದೂಸ್ತಾನ ಪೆಟ್ರೋಲಿಯಂ, ರಿಲಯನ್ಸ್ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ. ಯಾವ ಕಂಪನಿ ಆಯಿಲನ್ನು ಇತ್ತೀಚೆಗೆ ಶ್ರೀಲಂಕಾ ದೇಶಕ್ಕೆ ರಫ್ತು ಮಾಡಲಾಗುತ್ತಿದೆ ಅಂದರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಅದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನಿಂದ ಆ ಒಂದು XP100 ಅಂತಕ್ಕಂಥ ಒಂದು ಇಂಧನ ಇದು ಶ್ರೀಲಂಕಾಕ್ಕೆ ರಫ್ತು ಮಾಡಲಾಗುತ್ತಿದೆ ಅಂತಕ್ಕಂಥದ್ದು. ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಎಸ್, ಭಾರತ ಸೈಬರ್ ರಕ್ಷಣೆಯನ್ನು ಬಲಪಡಿಸಲು ವ್ಯಾಯಾಮ ಸೈಬರ್ ಸುರಕ್ಷಾ. ಎಸ್, ಇದು ಬಹಳ ಮುಖ್ಯ. ಈಗ ಇತ್ತೀಚೆಗೆ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಖಂಡಿತವಾಗಿ ಬರ್ತದೆ. ಅದಕ್ಕೋಸ್ಕರ ಭಾರತ ಸೈಬರ್ ರಕ್ಷಣೆ ಬಲಪಡಿಸಲು ವ್ಯಾಯಾಮ ಸೈಬರ್ ಅಂತಕ್ಕಂಥದ್ದು ಸುರಕ್ಷೆ 2024ಕ್ಕೆ ಹಾಜರಾದವರು ಯಾರು ಅಂತಕ್ಕಂಥದ್ದು ದಿನೇಶ್ ಕೆ ತ್ರಿಪಾಠಿ, ರಾಜನಾಥ್ ಸಿಂಗ್, ಅನಿಲ್ ಚೌಹಾಣ್, ಮನೋಜ್ ಪಾಂಡೆ ಅಂತಕ್ಕಂಥದ್ದು. ಎಸ್, ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದವರು CDSನ ಮುಖ್ಯಸ್ಥರಾಗಿರ್ತಕ್ಕಂಥ ಅನಿಲ್ ಚೌಹಾಣ್ ಅವರು ಈ ಒಂದು ಸೈಬರ್ ಕ್ರೈಮ್ ಸುರಕ್ಷತೆಯ ಬಗ್ಗೆ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ವ್ಯಾಯಾಮ ಸೈಬರ್ ಸುರಕ್ಷೆ 2024ಕ್ಕೆ ಹಾಜರಾಗಿರ್ತಕ್ಕಂಥವ್ರು ಅನಿಲ್ ಚೌಹಾಣ್ ಅಂತಕ್ಕಂಥವ್ರು ಸರಿಯಾದ ಉತ್ತರವಾಗಿರುತ್ತೆ. ಈ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಲ್ಪ್ಲೈನ್ ನಂಬರ್ ಏನು ಅಂತ ಕೇಳ್ತಾರೆ. ಅದು 1930 ಅಂತಕ್ಕಂಥದ್ದು 1930. ಇದು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಲ್ಪ್ಲೈನ್ ನಂಬರ್ ಆಗಿರುತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. 2024ರ WEP ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಯಾವ ಸ್ಥಾನವನ್ನು ಸಾಧಿಸಿದೆ ಅಂತಕ್ಕಂಥದ್ದು. ಎಸ್, WEF ಅಂದರೆ ವರ್ಲ್ಡ್ ಎಕಾನಮಿ ಫೋರಮ್ ಅಂತಕ್ಕಂಥದ್ದು. ಎಸ್, ವರ್ಲ್ಡ್ ಎಕಾನಮಿ ಫೋರಮ್ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಎಸ್, 18ನೇ ಸ್ಥಾನ, 26ನೇ ಸ್ಥಾನ, 39ನೇ ಸ್ಥಾನ, 54ನೇ ಸ್ಥಾನ ಅಂತಕ್ಕಂಥದ್ದು. ಎಸ್, ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಭಾರತ ಈ ಒಂದು WEP ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ 39ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ WEP ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. 2027ರ ಮಹಿಳಾ ವಿಶ್ವಕಪ್ ಫುಟ್ಬಾಲ್ನ ಹೋಸ್ಟಿಂಗ್ ಹಕ್ಕನ್ನು ಯಾವ ದೇಶಕ್ಕೆ ನೀಡಲಾಗಿದೆ? ಎಸ್, ಆಯ್ಕೆಗಳು ನೋಡ್ತಾ ಹೋಗೋಣ. ಜರ್ಮನಿ, ನೆದರ್ಲ್ಯಾಂಡ್, ಬೆಲ್ಜಿಯಂ, ಬ್ರೆಜಿಲ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. 2027ರ ಮಹಿಳಾ ವಿಶ್ವಕಪ್ ಫುಟ್ಬಾಲ್ನ ಹೋಸ್ಟಿಂಗ್ ಹಕ್ಕನ್ನು ಯಾವ ದೇಶಕ್ಕೆ ನೀಡಲಾಗಿದೆ ಅಂದರೆ ಅದು ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು. ಒಂದು ಬ್ರೆಜಿಲ್ ದೇಶಕ್ಕೆ ಈ ಒಂದು ಪ್ರಾಯೋಜಕತ್ವವನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ. ಎಸ್, ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಪ್ರಮುಖವಾಗಿ ಮೇ ತಿಂಗಳ 20ನೇ ತಾರೀಕಿನಿಂದ 27ರವರೆಗೆ ಪ್ರಮುಖವಾಗಿ ಒಂದು ವಾರದ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಅದರಲ್ಲೇ ಪ್ರಮುಖವಾಗಿರ್ತಾವೆ ಎಕ್ಸಾಮಿಗೆ ಬರ್ಬೋದಾಗಿರ್ತಕ್ಕಂಥ ಮುಖ್ಯ
ಪ್ರಚಲಿತ ಘಟನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಿದ್ವಿ, ಮುಖ್ಯವಾಗಿರ್ತಾವೆ. ಯಾರು ನಿಮ್ಮ ಸ್ನೇಹಿತರಿಗೆ ಅವಶ್ಯಕತೆ ಇದೆಯಲ್ಲ ಅವರಿಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ಕೊನೆವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.